ನಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ತುಂಬ ದೊಡ್ಡ ವ್ಯಕ್ತಿತ್ವ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ತುಂಬ ಅತ್ಯುತ್ತಮವಾಗಿ ನಡೆಸಿಕೊಟ್ರು. ನಾನು ಅವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ತಿಳಿದೇ ಇದೆ, ಪ್ರತಿ ವರ್ಷ ನಮ್ಮ ಕಾಲೇಜಿಂದ 10ಕ್ಕಿಂತ ಹೆಚ್ಚು 10 12 13 ವಿದ್ಯಾರ್ಥಿಗಳು ಮೆಡಿಕಲ್ಗೆ ಉತ್ತಮವಾದ ಮೆಡಿಕಲ್ ಕಾಲೇಜ್ಗಳಿಗೆ ಫ್ರೀ ಸೀಟನ್ನು ತಗೊಳ್ತಿದ್ದಾರೆ. 40ರಿಂದ 50 ವಿದ್ಯಾರ್ಥಿಗಳು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸೀಟ್ ತೊಗೊಳ್ತಿದ್ದಾರೆ. ಈ ವರ್ಷ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಮ್ಯಾನೇಜ್ಮೆಂಟ್ ಅವರು ಯೋಚನೆ ಮಾಡಿದ್ದೀವಿ. ಈ ನೆಲಮಂಗಲದ ಜನತೆ ಅವರೆಲ್ಲರ ಸಹಕಾರ ಇದರಲ್ಲಿದೆ. ಈ ಎಲ್ಲ ನೆಲಮಂಗಲದವ್ರಿಗೆ ಅದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಸರ್ ಹೇಳಿದಾಗೆ ಇನ್ನೊಂದಷ್ಟು ವಿದ್ಯಾಸಂಸ್ಥೆಗಳನ್ನು ನಾವು ಬೆಳೆಸಬೇಕು. ಸರ್ ಹೇಳಿದಾಗೆ ನಾವು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್ ಹೇಳಿರೋ ಸಜೆಷನ್ಸನ್ನು ತೊಗೊಳ್ತೀವಿ. ಅಷ್ಟೇ ಅಲ್ಲ, ಬರೀ ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ಹೋಗೋ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಕೊನೆಯ ವಿದ್ಯಾರ್ಥಿ ಬಗ್ಗೆ ಕೂಡ ನಾವು ಗಮನ ಕೊಡ್ತೀವಿ. ಆ ಕೊನೆ ವಿದ್ಯಾರ್ಥಿ ಕೂಡ ಯಾವುದೇ ಕಾರಣಕ್ಕೂ ಅವನಿಗೆ ಮೋಸ ಆಗಬಾರ್ದು, ಅವ್ನು ಫೇಲ್ ಆಗಬಾರ್ದು, ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ. ಅದಕ್ಕೋಸ್ಕರವೇ ಸುಮಾರು ಸತತ 9 ವರ್ಷಗಳ ಕಾಲ 100ರಷ್ಟು ನಾವು ಫಲಿತಾಂಶ ಕೊಟ್ಕೊಂಡ್ಬಂದಿದ್ದೀವಿ. ಅದರ ಪರಿಣಾಮವಾಗಿಯೇ ಈ ನೆಲಮಂಗಲದ ಜನತೆ ನಮ್ಮನ್ನು ನಂಬಿ ಈ ಮಟ್ಟಿಗೆ ಬೆಳೆಸಿದ್ದಾರೆ. ಅದರಲ್ಲಿ ತಾವು ಮಾಧ್ಯಮ ಮಿತ್ರರ ಸಹಕಾರ ಕೂಡ ಇದೆ. ಈ ವಿಷಯವಾಗಿ ನಾನು ಎಲ್ಲ ನೆಲಮಂಗಲದ ಜನತೆ ತಮಗೆ ಎಲ್ಲರಿಗೂ ಕೂಡ, ಪೋಷಕರಿಗೆ, ನಮ್ಮ ಟೀಚಿಂಗ್ ಸ್ಟಾಫ್ಗೆ, ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ನಾನು ಋಣಿಯಾಗಿರ್ತೀನಿ, ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕಾಲೇಜು 9 ವರ್ಷ ಮತ್ತು 10ನೇ ವರ್ಷ ಶತಮಾನೋತ್ಸವ ಕಾರ್ಯಕ್ರಮ ಏನೋ ಪ್ಲಾನ್ ಇದೆ. ನೆಕ್ಸ್ಟ್ ಈ 10ನೇ ವರ್ಷಕ್ಕೆ ಬಿದ್ದಿರೋದ್ರಿಂದ ಈ ವರ್ಷದಲ್ಲಿ ಆಗಾಗ್ಗೆ ಒಂದು 3-4 ಪ್ರೋಗ್ರಾಮ್ನ ಮಾಡಿ ತಮ್ಮನ್ನೆಲ್ಲರನ್ನು ಕರೆಸಬೇಕು ಅಂತ ನಾವು ಕೂಡ ನಿರ್ಧಾರ ಮಾಡಿದ್ದೀವಿ. ಈ ವರ್ಷದಲ್ಲಿ ಒಂದು 3-4 ಪ್ರೋಗ್ರಾಮನ್ನು ಮಾಡ್ತೀವಿ. ನಿಜವಾಗ್ಲೂ ಕೂಡ ಆ ದಶಮಾನೋತ್ಸವದಲ್ಲಿ ಒಂದು 3-4 ಕಾರ್ಯಕ್ರಮ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಪ್ರೆಸಿಡೆಂಟ್ ಸರ್ ಹೇಳಿದ್ದಾರೆ, ಒಂದು ಒಳ್ಳೆ ಪ್ರೋಗ್ರಾಮ್ಗಳನ್ನು ಮಾಡ್ಕೊತ ಹೋಗೋಣ. ಈ ವರ್ಷ ಎಲ್ಲ 3 ಕಾಲೇಜ್ಗಳಲ್ಲೂ ಒಂದೊಂದು ಪ್ರೋಗ್ರಾಮ್ನ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಮಾಡ್ತೀವಿ. ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹೊಯ್ಸಳ ವಿದ್ಯಾಸಂಸ್ಥೆಯಿಂದ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಈ ವರ್ಷ ನಮ್ಮದು 10 ವರ್ಷ ಆದ್ದರಿಂದ ಸ್ವಲ್ಪ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ವರ್ಷದ ಮುಖ್ಯ ಅತಿಥಿಯಾಗಿ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮನು ಬಳಿಗಾರ್ ಸರ್ ಅವರು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಮಕ್ಕಳನ್ನ ಶಿಸ್ತು ಮತ್ತು ಮಕ್ಕಳ ಸಾಧನೆಯನ್ನು ತುಂಬ ಕೊಂಡಾಡಿ ಮಾತಾಡಿದ್ರು. ಇಷ್ಟು ವರ್ಷಗಳ ಸಾಧನೆಯನ್ನು ಸರ್ ನೋಡಿದ್ರು. ನಾವು 52 ವಿದ್ಯಾರ್ಥಿಗಳಿಂದ ಶುರು ಮಾಡಿದಂಥ ಒಂದು ವಿದ್ಯಾಸಂಸ್ಥೆ ಇವತ್ತು ಹತ್ತತ್ರ 3 ವಿದ್ಯಾಸಂಸ್ಥೆಗಳು 3,000 ವಿದ್ಯಾರ್ಥಿಗಳನ್ನು ನಾವು ಕಲ್ತಿದ್ದೇವೆ. ಇದಕ್ಕೆ ಕಾರಣಭೂತರಾಗಿದ್ದಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಾಧನೆಯೇ ಒಂದು ಹೊಯ್ಸಳ ವಿದ್ಯಾಸಂಸ್ಥೆಯ ಸಾಧನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ವಿದ್ಯಾರ್ಥಿಗಳ ಸಾಧನೆಗೆ ಸಹಕಾರ ಕೊಟ್ಟಂಥ ಇಲ್ಲಿನ ಎಲ್ಲ ಪೋಷಕ ವರ್ಗದವರು ಮತ್ತು ಎಲ್ಲ ಜನತೆ ಪರಿಶುದ್ಧವಾದ ಮನಸ್ಸಿನಿಂದ ಈ ಸಂಸ್ಥೆಯನ್ನು ಹುಟ್ಟಾಕಿರಬೇಕು ಅಂತ ನನಗೆ ಅನಿಸ್ತಾ ಇದೆ. 9 ವರ್ಷದಲ್ಲೇ 60 ಪಟ್ಟು ಒಂದು ಸಂಸ್ಥೆ ಬೆಳೆದಿದೆ. ಇದು ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಈ ನಮ್ಮ ಮಿತ್ರರು ಅಂತ ನಾನು ಹೇಳಿ, ಮುಂದಿಂದ ಏನಂದ್ರೆ ಹಾಗಾದ್ರೆ ಈ 9 ವರ್ಷದಲ್ಲಿ ಅವರು ಏನು ಸಾಧಿಸ್ಯಾರಂದ್ರೆ, ಇವತ್ತು ವಿದ್ಯಾರ್ಥಿಗಳನ್ನ ನಾನು ನೋಡಿದೆ. ವಿದ್ಯಾರ್ಥಿಗಳ ಸಾಧನೆಯೇ ಈ ಸಂಸ್ಥೆಯ ಸಾಧನೆ, ಅದು ಪ್ರತಿಫಲನ ಆಗ್ತದೆ. ಎಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಎಂಜಿನಿಯರಿಂಗ್, ಮೆಡಿಕಲ್, ಬೇರೆ ಬೇರೆ ಕಡೆ CA ಸಂಸ್ಥೆಗಳಲ್ಲಿ ಅಂದರೆ ಹೇಗೆ ಅವರು ನಮ್ಮ ರಾಜ್ಯದ ಉತ್ತಮೋತ್ತಮ ಕಾಲೇಜುಗಳಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಇಲ್ಲಿಯ ಮಕ್ಕಳು ಅಂತಂದರೆ ಅದು ಒಂದು ದಾಖಲಾರದಂಥ ಒಂದು ಸಂಗತಿಯೇ. ಒಂದು 100 ಜನ ಎಂಜಿನಿಯರಿಂಗ್ ಕಾಲೇಜಿಗೆ ಟಾಪ್ 10 ಕಾಲೇಜಸ್ ಏನದಾವು ಅಲ್ಲಿ ಅಡ್ಮಿಟ್ ಆಗ್ಯಾರ, ಅಂದರೆ ಅಡ್ಮಿಷನ್ ತೊಗೊಂಡಾರ. ಇನ್ನು ಒಂದು 45 ಜನ ಮೆಡಿಕಲ್ಗೆ ನಮ್ಮ ರಾಜ್ಯದ 10-15 ಅತ್ಯುತ್ತಮ ಮೆಡಿಕಲ್ ಕಾಲೇಜುಗಳಲ್ಲಿ ಅವರು ದಾಖಲೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಇದು ಹಾಗೆ ಬರೋದಲ್ಲ, ಬಹಳ ಇದರಲ್ಲಿ ತ್ಯಾಗ ಮನೋಭಾವ, ಸೇವಾ ಮನೋಭಾವ ಇದೆಲ್ಲವೂ ಇರಬೇಕಾಗ್ತದೆ. ಇವರೆಲ್ಲ ಭಾಳ ಜನ ಟೀಚರ್ಸ್ ಅದಾರಲ್ಲ, ಅದು ಅವರಿಗೆ ರಕ್ತಗತವಾಗಿ ಬಂದಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ಇದನ್ನು ಮುಂದುವರಿಸಲಿ. ಒಂದಿಲ್ಲ ಒಂದು ದಿವಸ, ಈಗಾಗಲೇ ನನ್ನ ಭಾಷಣದಲ್ಲಿ ನಾನು ಹೇಳಿದ್ದೀನಿ, ಇನ್ನೊಂದು 30 ವರ್ಷಕ್ಕೆ ಕನಿಷ್ಠ ಒಂದು 100 ವಿದ್ಯಾಸಂಸ್ಥೆಗಳ ನಡೆಸುವ ಒಂದು ಇದು ಆಗಬೇಕಿದು, ಏನು ಆಡಳಿತ ಮಂಡಳಿ, ಆ ಒಂದು ಆಡಳಿತ ಮಂಡಳಿ ಇದು ಆಗಲಿ. ಇಲ್ಲಿಂದ 100 ಜನ ವಿದ್ಯಾರ್ಥಿಗಳು ಡಾಕ್ಟರು, ಇಂಜಿನಿಯರು ಆಗಿ ವಿಶ್ವ ಪ್ರಸಿದ್ಧರಾಗಿ ಕಾಲೇಜಿಗೂ ಒಂದು ದೊಡ್ಡ ಹೆಸರು ತರಲಿ ಅಂತ ಹೇಳಿ, ನಮ್ಮ ಕರ್ನಾಟಕಕ್ಕೂ ಒಂದು
ಸೌಭಾಗ್ಯವನ್ನು ಅವರು ಒದಗಿಸಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ. ನಾನು ಮನು ಬಳಿಗಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಮತ್ತು ನಿವೃತ್ತ ಆಯುಕ್ತ, ಕರ್ನಾಟಕ ಸರ್ಕಾರ.